ಮಕ್ಳೇ, ಈಗಾಗ್ಲೇ ನಿಮ್ಗೊಂದು ವಿವೇಕಾನಂದ್ರ ಬಗ್ಗೆ ಒಂದಿಷ್ಟು ವಿಚಾರನ ವಿನಿಮಯ ಮಾಡ್ಕೊಂಡಿದೀನಿ. ಇಷ್ಟ ಆಗಿದೆ ಅನ್ಕೊಳ್ತೀನಿ. ಅದೇ ತರ ಇನ್ನೊಂದು ಕತೆ ಹೇಳೋದಕ್ ನಿಮ್ ಮುಂದೆ ಬಂದಿದ್ದೀನಿ. ಕತೆ ಅಂದ್ರೆ ಎಲ್ರಿಗೂ ಇಷ್ಟ ಅಲ್ವಾ, ಬಹಳ ಆಸಕ್ತಿಯಿಂದ ಕೇಳ್ತೀರಾ ಅನ್ಕೊಂಡು ಇದೊಂದ್ ಕತೆನ ಮುಂದುವರಿಸ್ತೀನಿ. ಈ ಕಥೆನಲ್ಲಿ ಏನಪ್ಪಾ ಒಂದು ವಿಶೇಷ ಅಂತ ಹೇಳಿದ್ರೆ, ಹಣ, ಗುಣ, ವಿದ್ಯೆ ಈ ಮೂರಲ್ಲಿ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಹೆಚ್ಚು ಪಾತ್ರವನ್ನು ವಹಿಸುತ್ತೆ ಜೀವನದಲ್ಲಿ ಅನ್ನೋದು ಈ ಕಥೆಯ ಒಂದು ಸಾರಾಂಶ ಆಗಿರುತ್ತೆ. ಇಲ್ಲಿ ಒಬ್ರು ತುಂಗಭದ್ರಾ ನದಿ ತೀರದಲ್ಲಿ ಒಂದು ಆಶ್ರಮ ಇರುತ್ತೆ. ಆಶ್ರಮದಲ್ಲಿ ಒಬ್ರು ಗುರುಗಳು, ಶ್ರದ್ಧಾನಂದ ಅನ್ನುವಂತ ಗುರುಗಳಿರ್ತಾರೆ. ಅವ್ರಿಗಿಬ್ರು ಶಿಷ್ಯರಿರ್ತಾರೆ, ವಿಜಯ ಶರ್ಮಾ ಮತ್ತು ವಿನಯ ಶರ್ಮಾ ಅಂತ ಇಬ್ರು ಶಿಷ್ಯರಿರ್ತಾರೆ. ಆ ಶಿಷ್ಯರಿಗೆ ತಮ್ಮಲ್ಲಿದ್ದಂತ ಎಲ್ಲಾ ವಿದ್ಯೆಗಳನ್ನು ಸುಮಾರು ವರ್ಷಗಳಿಂದ ಧಾರೆ ಎರೆದು ಅವ್ರಿಗೆ ಒಳ್ಳೆ ವಿದ್ಯಾರ್ಥಿಗಳನ್ನಾಗಿ ಮಾಡ್ತಾರೆ. ಅವರು ಮತ್ತೆ ಆಶ್ರಮದಿಂದ ಹೊರಗಡೆ ಹೋಗುವಂತ ಸಂದರ್ಭ ಬರುತ್ತೆ. ಗುರುಗಳು ಅವರಿಬ್ರನ್ನು ಕೂರ್ಸ್ಕೊಂಡು ಹೇಳ್ತಾರೆ, ನೋಡಿ ಶಿಷ್ಯರೇ, ಇವತ್ತಿಗೆ ನಿಮ್ಮ ವಿದ್ಯಾಭ್ಯಾಸ ನನ್ನ ಆಶ್ರಮದಲ್ಲಿ ಮುಗೀತು, ಮುಂದಿನ ಜೀವನ ನೀವು ನೋಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿಂದ ನೀವು ಹೋಗ್ಬೋದು ಅಂತ ಹೇಳ್ತಾರೆ. ಆಗ ಅವರಿಬ್ರು ಯೋಚನೆ ಮಾಡ್ತಾರೆ, ಗುರುಗಳೇ, ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕು. ಇಷ್ಟೆಲ್ಲ ವಿದ್ಯೆ ಕಲ್ತಿದೀವಿ, ಆದ್ರೆ ನಮ್ಗೆ ಹೊರಗಿನ ಪ್ರಪಂಚದಲ್ಲಿ ಯಾರೂ ಪರಿಚಯ ಇಲ್ಲ. ಬೇರೆ ಊರ್ಗ್ ಹೋದಾಗ ನಮ್ ಜೀವನಕ್ಕೋಸ್ಕರ ಏನಾದ್ರು ಉದ್ಯೋಗ ಬೇಕಲ್ಲ, ಏನ್ ಮಾಡೋದು? ಅದಕ್ ನೀವೇ ಸಹಾಯ ಮಾಡ್ಬೇಕು, ನೀವೇ ಅದಕ್ಕೊಂದು ಮಾರ್ಗದರ್ಶನವನ್ನ ನೀಡ್ಬೇಕು ಅಂತ ಕೇಳ್ತಾರೆ. ಹಾಗಿದ್ರೆ ನಾನೊಂದು ಹೇಳ್ತೀನಿ. ಇದೇ ನೆರೆ ರಾಜ್ಯದಲ್ಲಿ ಒಬ್ಬ ರಾಜ ಇದ್ದಾನೆ, ನ್ಯಾಯನಿಧಿ ಅಂತ ಒಬ್ಬ ರಾಜ ಇದ್ದಾನೆ. ಅವನ ಹತ್ರ ಹೋಗಿ ಕೇಳಿ, ನಿಮ್ ಜೀವನೋಪಾಯಕ್ಕೆ ಏನಾದ್ರು ಒಂದ್ ಮಾರ್ಗ ತೋರಿಸ್ತಾನೆ ಅಂತ ಹೇಳ್ತಾರೆ. ಆಗ ಇಬ್ರು ಮಾತಾಡ್ಕೊಂಡು ಪಕ್ಕದ ರಾಜ್ಯಕ್ಕೆ ಹೋಗ್ತಾರೆ. ಹೋಗಿ ರಾಜನ ಆಶ್ರಯಕ್ಕೆ ಬರ್ತಾರೆ. ಅವ್ರನ್ನ ಗೌರವದಿಂದ ರಾಜ ಆಶ್ರಯದ ತನ್ನ ಸ್ಥಾನದಲ್ಲಿ ಕೂರ್ಸ್ಕೊಳ್ತಾನೆ. ನೀವಿಬ್ರು ಯಾರು ಏನು ಅಂತೆಲ್ಲ ಹೇಳಿದಾಗ, ನಾನು ವಿನಯ್ ಶರ್ಮಾ, ನಾನು ಇವನು ವಿಜಯ ಶರ್ಮಾ ಅಂತ ಹೇಳ್ತಾರೆ. ಸರಿ, ನಿಮ್ಗೆ ಏನ್ ಬೇಕಾಗಿತ್ತು ನನ್ನಿಂದ ಅಂತ ಹೇಳಿದಾಗ, ನಮ್ ಗುರುಗಳು ನಿಮ್ಮ ಹತ್ರ ಕಳಿಸಿದ್ರು, ನಮ್ಗೀಗ ಎಲ್ಲಾ ವಿದ್ಯೆಗಳನ್ನು ಕಲ್ತು ಬಂದಿದೀವಿ, ನಮ್ ಜೀವನೋಪಾಯಕ್ಕೆ ಹೋಗಿ ಏನಾದ್ರು ಒಂದು ಉದ್ಯೋಗ ಬೇಕು, ಅದಕ್ಕೋಸ್ಕರ ನಿಮ್ಮನ್ನ ಕೇಳ್ಕೊಂಡ್ ಬಂದಿದೀವಿ, ಆಶ್ರಯಿಸಿ ಬಂದಿದೀವಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಆಯ್ತು, ನಿಮ್ಗೆ ಏನ್ ಬೇಕು ಕೇಳಿ ಅಂದಾಗ ವಿಜಯ ಶರ್ಮಾ ಹೇಳ್ತಾನೆ, ಮಹಾರಾಜ, ನನಗೆ ಸಾಕಷ್ಟು ದ್ರವ್ಯಗಳು ಬೇಕು, ನಾನೊಬ್ಬ ದೊಡ್ಡ ವ್ಯಾಪಾರಿ ಆಗ್ಬೇಕು, ಹಾಗಾಗಿ ನನ್ನ ಜೀವನದಲ್ಲಿ ಮುಂದೆ ಬರ್ಬೇಕು ಅಂತ ಆಸೆ ಇಟ್ಕೊಂಡಿದೀನಿ, ಒಂದಿಷ್ಟು ದ್ರವ್ಯಗಳನ್ನ ನನಗ್ ಕೊಡಿ ಅಂತ ಕೇಳ್ತಾನೆ. ಆಯ್ತು, ನಿಮ್ಗೆ ಅದನ್ನೇ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ವಿನಯಾನಂದನ್ ನಿಮ್ಗೇನ್ ಬೇಕು ಅಂತ ಕೇಳಿದಾಗ, ನನ್ಗೇನು ಬೇಡ ಮಹಾರಾಜರೇ, ನನಗೆ ನಿಮ್ಮ ಆಸ್ಥಾನದಲ್ಲಿರುವಂತಹ ಒಂದು ತಾಳೆಗರಿಯಲ್ಲಿರುವಂತಹ ಒಂದು ಆಯುರ್ವೇದದ ಗ್ರಂಥ ಬೇಕು. ನಾನು ಆ ಗ್ರಂಥವನ್ನ ಓದಿ ವೈದ್ಯಕೀಯದಲ್ಲಿ ಹೆಚ್ಚು ಮಾಹಿತಿಯನ್ನ ತಿಳ್ಕೊಂಡು ಈ ಊರಿನ ಜನಗಳಿಗೆ ಅನಾರೋಗ್ಯದಲ್ಲಿ ನರಳುತ್ತಿರೋರ್ಗೆ ಸಹಾಯ ಮಾಡ್ಬೇಕು ಅನ್ನೋದು ನನ್ನ ಮಹದಾಸೆ ಆಗಿದೆ, ಜನಸೇವೆಯೇ ನನ್ನ ಮಹದಾಸೆ ಅಂತ ಹೇಳ್ತಾನೆ. ಆಯ್ತು, ಅದನ್ನು ಕೊಡ್ತೀನಿ ಅಂತ ಹೇಳಿ ಅವರಿಬ್ರು ಅವ್ರವ್ರು ಕೇಳಿದಂತ ವಸ್ತುಗಳನ್ನ ಕೊಟ್ಟು ಕಳಿಸ್ಕೊಡ್ತಾರೆ. ಆಗ ದಾರಿನಲ್ಲಿ ಹೋಗ್ತಾ ವಿನಯಾನಂದನ್ಗೆ ಹೇಳ್ತಾನೆ, ವಿನಯ ಶರ್ಮನ್ಗೆ ಹೇಳ್ತಾನೆ, ಅಯ್ಯೋ, ಎಂತ ಮೂರ್ಖ ನೀನು, ಒಳ್ಳೆ ಹಣ ಅಂತ ಇದನ್ನೆಲ್ಲ ಕೇಳದ್ ಬಿಟ್ಬಿಟ್ಟು ಹೋಗಿ ಆ ಗ್ರಂಥ ಕೇಳಿದೀಯಲ್ಲ, ಅದರಿಂದ ಏನೋ ಪ್ರಯೋಜನ ನಿನ್ಗೆ? ನೋಡ್ ನಾನು ಹೆಂಗ್ ಮುಂದೆ ಬರ್ತೀನಿ ಅಂತ, ನನ್ನ ಹಣದಿಂದ ಅಂತ ಹೇಳ್ಕೊಂಡು, ಸರಿ, ನಿನ್ ದಾರಿ ನೀನ್ ನೋಡ್ಕೊಳ್ಳೋ, ನನ್ ದಾರಿ ನಾನ್ ನೋಡ್ಕೋತೀನಿ ಅಂತ ಹೇಳಿ ಅವರಿಬ್ರು ಬೇರೆ ಬೇರೆ ಆಗ್ತಾರೆ. ಆ ಊರಿನ ಆಚೆ ಬರ್ತಾರೆ. ಅದೊಂದು ಬೇರೆ ಊರ್ ಸಿಗುತ್ತೆ. ಅಲ್ಲಿ ಈ ವಿಜಯ ಶರ್ಮಾ ಏನ್ ಮಾಡ್ತಾನೆ, ಒಂದು ಹೊಸ ವ್ಯಾಪಾರವನ್ನ ಶುರು ಮಾಡ್ತಾನೆ. ರಾಜ ಕೊಟ್ಟಂತ ಬಂಡವಾಳ ಹಾಕೊಂಡು ವ್ಯಾಪಾರ ಶುರು ಮಾಡ್ತಾನೆ. ದೊಡ್ಡ ಶ್ರೀಮಂತ ಆಗ್ತಾನೆ, ಬೆಳವಣಿಗೆ ಆಗುತ್ತೆ ಅವನ ವ್ಯಾಪಾರ. ಹೀಗೆ ಅವನ ಊರಿನಲ್ಲೇ ಹೆಸರುವಾಸಿಯಾದಂತ ವ್ಯಾಪಾರಿ ಆಗ್ತಾನೆ. ಈ ಕಡೆ ವಿನಯ್ ಶರ್ಮಾ ಒಂದ್ ಹಳ್ಳಿಗೆ ಹೋಗ್ತಾನೆ. ಹಳ್ಳಿನಲ್ಲಿ ಒಂದ್ ಗುಡಿಸ್ಲು ಕಟ್ಕೊಂಡು ಅಲ್ಲಿದ್ದಂತ ಜನಗಳ ಸೇವೆ ಮಾಡ್ಕೊಂಡು ಆ ಗ್ರಂಥವನ್ನ ಓದಿ ಅರ್ಥೈಸ್ಕೊಂಡು ವೈದ್ಯಕೀಯ ಚಿಕಿತ್ಸೆ ನೀಡುವಲ್ಲಿ ಫಲಕಾರಿಯಾದಂತ ಪ್ರಯೋಜನವನ್ನ ಅವನು ಪಡ್ಕೊಳ್ತಾನೆ. ಹೀಗೆ ಜನಗಳಿಗೆ ಯಾರಿಗಾರು ಹುಷಾರಿಲ್ಲ ಅಂದ್ರೆ ತಾನು ಕಲ್ತಂತ ವಿದ್ಯೆಯಿಂದ ಎಲ್ಲರಿಗೂ ಆ ಔಷಧೋಪಚಾರವನ್ನು ಮಾಡಿ ಜನಗಳನ್ನ ಗುಣಪಡಿಸ್ತಾ ಇರ್ತಾನೆ. ಆ ಜನಗಳಿಗೆಲ್ಲ ಪ್ರೀತಿ ಪಾತ್ರನಾದಂತಹ ವ್ಯಕ್ತಿ ಆಗ್ತಾನೆ ವಿನಯ ಶರ್ಮಾ. ಹೀಗೆ ಇರ್ಬೇಕಾದ್ರೆ ಒಂದ್ ದಿವಸ ಇವನಿಗೆ ಸಹಾಯ ಮಾಡಿದ್ರಲ್ಲ ರಾಜ, ನ್ಯಾಯನಿಧಿ, ಅವ್ರಿಗೆ ತುಂಬಾ ಕಾಯಿಲೆ ಬಂದ್ಬಿಡುತ್ತೆ. ಎಷ್ಟೊಂದು ವಿದ್ವಾಂಸರನ್ನ ಕರೆಸ್ತಾರೆ, ವೈದ್ಯರನ್ನ ಕರೆಸ್ತಾರೆ, ಯಾರು ಏನ್ ಔಷಧಿ ಕೊಟ್ರು ಕೂಡ ಆ ರಾಜನ್ಗೆ ಗುಣಮುಖ ಆಗ್ತಾ ಇರಲ್ಲ. ಹಾಗೆ ಯಾರು ಹೇಳ್ತಾರೆ, ನೋಡಿ, ಪಕ್ಕದ ಹಳ್ಳಿನಲ್ಲಿ ಒಬ್ರು ಇದಾರೆ, ಅವ್ರನ್ನ ವಿನಯ ಶರ್ಮಾ ಅಂತ, ಅವ್ರನ್ನ ಕರೆಸಿ, ಅವರೊಬ್ರು ವೈದ್ಯರು ಅಂತ ಹೇಳ್ತಾರೆ. ಹಾಗಾಯ್ತು ಅಂತ ಕರೆಸ್ತಾನೆ. ನೋಡಿದ್ರೆ ರಾಜನ ಹತ್ರ ಬರ್ತಾನೆ. ಬಂದ್ ನೋಡಿದ್ರೆ ರಾಜ ಇವ್ರ ಪರಿಚಯದವನೇ. ಅವ್ನು ಕೇಳ್ತಾನೆ, ಓ, ನಾನು ಸಹಾಯ ಮಾಡದಂತವ್ರಲ್ವಾ ವಿನಯ ಶರ್ಮಾ ಅಂತ ಹೇಳಿದಾಗ, ಹೌದು ಅಂತ ಅವನು ವಿನಯದಿಂದ ಅವ್ರಿಗೆ ನಮಸ್ಕಾರ ಮಾಡಿ, ಅವನು ಗೊತ್ತಿದಂತ ಎಲ್ಲ ಔಷಧೋಪಚಾರಗಳನ್ನ ಕೆಲವು ದಿನಗಳ ಕಾಲ ಮಾಡಿ ರಾಜನಿಗೆ ತನ್ನ ರೋಗದಿಂದ ಗುಣಮುಕ್ತನನ್ನಾಗಿ ಮಾಡ್ತಾನೆ.
ಆಗ ರಾಜನಿಗೆ ತುಂಬಾ ಸಂತೋಷ ಆಗುತ್ತೆ. ನಾನ್ ಸಹಾಯ ಮಾಡೋದಿಕ್ಕೂ ನನಗ್ ಕೃತಜ್ಞನಾಗಿದೀಯಪ್ಪ, ನಿನ್ಗೇನ್ ಬೇಕು ಕೇಳು ಅಂದಾಗ, ನನ್ಗೇನು ಬೇಡ, ನನ್ನ ನಾನು ಈ ದಾರಿನಲ್ಲಿ ಹೋಗ್ತಿದ್ದೀನಿ ಅದೇ ನನಗೆ ತೃಪ್ತಿ ಕೊಡ್ತಾ ಇದೆ ಮಹಾರಾಜ ಅಂತ ಹೇಳ್ತಾನೆ. ಇಲ್ಲ ಇಲ್ಲ, ನೀನ್ ಇನ್ನೂ ಹೆಚ್ಚು ಬೆಳಿಬೇಕು, ಜನಸೇವೆ ಮಾಡ್ಬೇಕು, ಹಾಗಾಗಿ ನಿನ್ಗೆ ಒಂದ್ ಸಹಾಯ ಮಾಡೋಕ್ ನಾನು ಇಷ್ಟಪಡ್ತೀನಿ. ನಿನ್ಗೆ ಅಂತ ಒಂದ್ ಕಟ್ಟಡ ಕಟ್ಟಿಸ್ಕೊಡ್ತೀನಿ, ಕೆಲವೊಂದ್ ಸಹಾಯಕರನ್ನ ಕಳಿಸ್ತೀನಿ, ಅವಾಗ ನೀನ್ ಇನ್ನೂ ಹೆಚ್ಚು ಸೇವೆ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂದಾಗ ಆಯ್ತು ಅಂತ ಒಪ್ಕೊಳ್ತಾನೆ. ಆಗ ಮಹಾರಾಜ ತಕ್ಷಣನೇ ತನ್ನ ಕಾರ್ಯದಲ್ಲಿ ನಿರತನಾಗ್ತಾನೆ, ದೊಡ್ಡ ಕಟ್ಟಡ ಕಟ್ಟಿಸ್ತಾನೆ, ಅವನು ಬೇಕಾದಂತ ವಸ್ತುಗಳನ್ನು ಒದಗಿಸ್ತಾನೆ, ಸಹಾಯನು ಕೊಡ್ತಾನೆ. ಹೀಗೆ ಅವನೆಲ್ಲ ದಿನೇ ದಿನೇ ಹೆಸರುವಾಸಿಯಾದಂತ ವೈದ್ಯನಾಗಿ ಜನಗಳ ಪ್ರೀತಿ ಪಾತ್ರನಾಗಿ ಬೆಳೀತಾ ಹೋಗ್ತಾನೆ. ಹೀಗಿರ್ಬೇಕಾದ್ರೆ ಈ ಕಡೆ ವಿಜಯ ಶರ್ಮನ್ಗೆ ಅಂತಸ್ತು ಆಸ್ತಿ ಜಾಸ್ತಿ ಆಗ್ತಿದಂಗು ಆ ಊರಿನ ಶ್ರೀಮಂತನಿಗೆ ಅವನ ಮೇಲೆ ಕಣ್ ಬೀಳುತ್ತೆ. ಅವನ್ ಮಗಳನ್ನ ಕೊಟ್ಟು ವಿವಾಹ ಮಾಡ್ತಾನೆ. ವಿವಾಹವಾಗಿ ಅವನ್ ಮಕ್ಕಳು ಮರಿಯಲ್ಲಾಗಿ ಸುಖವಾಗಿ ಜೀವನ ನಡೆಸ್ತಾ ಇರ್ತಾನೆ. ಇದಕ್ಕಿದ್ದ ಹಾಗೆ ಅವನ ಜೀವನದಲ್ಲಿ ಒಂದ್ ದೊಡ್ಡ ಬಿರುಗಾಳಿ ಬರುತ್ತೆ. ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟ ಆಗ್ಬಿಟ್ಟು ಅವನಲ್ಲಿದ್ದಂತ ಹಣ ಅಂತಸ್ತು ಎಲ್ಲವನ್ನು ಕಳ್ಕೊಳ್ತಾನೆ. ಹಣ ಅಂತಸ್ತು ಹೋದ್ಮೇಲೆ ಹೆಂಡತಿ ಮಕ್ಕಳು ಕೂಡ ಇವನನ್ನ ಬಿಟ್ಟು ಹೊರಟೋಗ್ತಾರೆ. ಆಗ ಅವನೊಂದು ಬಿಕಾರಿ ತರ ಇರ್ತಾನೆ, ಮೈ ತುಂಬಾ ರೋಗ ರುಜಿನಗಳಾಗೋಗುತ್ತೆ, ಯಾರು ಇವನೊಂದು ತಿರುಗ್ ನೋಡಲ್ಲ, ಇವನ್ ಯಾರೋ ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ವರ್ತಿಸ್ತಾ ಇರ್ತಾರೆ. ಆಗ ಅವನಿಗೆ ತನ್ನ ಸ್ನೇಹಿತನ ನೆನಪಾಗುತ್ತೆ, ವಿನಯ್ ಶರ್ಮನ್ ಹತ್ರ ಯಾಕೆ ಹೋಗ್ಬಾರ್ದು ಅಂತ ಹೇಳಿ ತನ್ನ ರೋಗಯುಕ್ತವಾದಂತ ದೇಹ ಇಟ್ಕೊಂಡು ಅವನು ಹುಡುಕೊಂಡು ಪಕ್ಕದ ಹಳ್ಳಿಗೆ ಬರ್ತಾನೆ. ಆಗ ವಿನಯ್ ಶರ್ಮನ್ಗೆ ಇವನು ನೋಡಿ ಗುರ್ತ ಹಿಡಿಯಕ್ಕಾಗಲ್ಲ, ಯಾರಪ್ಪ ಅಂತ ಕೇಳಿದಾಗ, ನಾನು ನಿನ್ ಸ್ನೇಹಿತ ವಿಜಯ್ ಶರ್ಮಾ, ಯಾಕೆ ಈ ತರ ಪರಿಸ್ಥಿತಿ ಬಂತು ಅಂದಾಗ ಅವನ್ ಕತೆ ಎಲ್ಲ ಹೇಳ್ತಾನೆ. ಆಗ ವಿನಯ್ ಶರ್ಮಾ ಹೇಳ್ತಾನೆ, ಅವನ್ ಮೈನಲ್ಲಿದ್ದಂತ ಎಲ್ಲ ರೋಗ ರುಜಿನಗಳನ್ನ ವಾಸಿ ಮಾಡಿ ಅವನನ್ನ ಅಪ್ಕೊಂಡು ಆತ್ಮೀಯತೆಯಿಂದ ನಮ್ ಸ್ನೇಹ ಇದೇ ತರ ಇರ್ಲಿ ಅಂತ ಹೇಳ್ತಾನೆ. ಆಗ ವಿಜಯ್ ಶರ್ಮನಿಗೆ ನಾಚಿಕೆ ಆಗುತ್ತೆ. ನೋಡು, ನೀನ್ ಅವತ್ತೇ ನಿನ್ನನ್ನ ಆಡ್ಕೊಂಡೆ, ನಾನು ನಿನ್ಗೆ ವಿದ್ಯೆ ಒಂದೇ, ಇದನ್ನ ತಗೊಂಡು ಏನ್ ಮಾಡ್ತೀಯ ಅಂತ ಆಡ್ಕೊಂಡೆ, ಆದ್ರೆ ಹಣ ಯಾವತ್ತೂ ಶಾಶ್ವತ ಅಲ್ಲ ಅಂತ ನನ್ಗೆ ಇವತ್ತು ಗೊತ್ತಾಗಿದೆ. ನಾನಿನ್ಮೇಲೆ ನಿನ್ನನ್ನೇ ಅನುಸರಿಸ್ತೀನಿ, ಗುಣ ಮತ್ತು ವಿದ್ಯೆ ಯಾವತ್ತೂ ನಮ್ ಕೈ ಬಿಡಲ್ಲ, ಹಾಗಾಗಿ ನಾನು ನಿನ್ನ ಸಾಲಿನಲ್ಲೇ ನಡಿತೀನಿ, ನಾವಿಬ್ರು ಕೊನೆಯವರೆಗೂ ಇದೇ ರೀತಿ ಆತ್ಮೀಯ ಸ್ನೇಹಿತರಾಗಿರೋಣ ಅಂತ ಹೇಳಿ ಇಬ್ರು ಕೊನೆವರೆಗೂ, ಅವನು ಕೂಡ ವಿನಯ್ ಶರ್ಮಾ ಇಬ್ರು ಜನಸೇವೆ ಮಾಡ್ಕೊಂಡು ಊರಿನಲ್ಲಿ ಪ್ರಸಿದ್ಧಿಯನ್ನ ಪಡ್ಕೊಂಡು ತಮ್ಮ ಸ್ನೇಹವನ್ನ ಹೆಚ್ಚಾಗಿ ಜನಪ್ರಿಯತೆಗೊಳಿಸ್ತಾರೆ. ಹಾಯ್ ಮಕ್ಳೇ, ಇಲ್ಲಿ ಮುಗಿತಲ್ವಾ ಕತೆ? ನೀವು ಕೂಡ ಚಾರು ಸಾಂಸ್ಕೃತಿಕ ವೇದಿಕೆ ಪ್ರತಿಷ್ಠಾನಕ್ಕೆ ಸಬ್ಸ್ಕ್ರೈಬ್ ಆಗಿ, ಇಷ್ಟಪಡಿ, ಲೈಕ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಇನ್ನೊಮ್ಮೆ ಇನ್ನೊಂದು ಕತೆ ಮೂಲಕ ಮುಂದೆ ಬರ್ತೀನಿ.